ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಕ್ರೈಸ್ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳಿಗೆ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಈಗ ಈ ಒಂದು ವಿಸ್ತರಣೆಯಾದಂತಹ ದಿನಾಂಕದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾತನಾಡಿದ್ದೇವೆ. ಓಕೆ, ಸೊ ಮೊದಲನೇದಾಗಿ ಈ ಒಂದು ಕ್ರೈಸ್ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳು ಯಾವ್ಯಾವು ಅಂತ ನೋಡೋದಾದರೆ, ಓಕೆ, ಮೊದಲನೇದಾಗಿ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬರುತ್ತೆ. ಆನಂತರ ಕಿತ್ತೂರಾರ್ನಿ ಚೆನ್ನಮ್ಮ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ಶಾಲೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶಾಲೆ, ಸಂಗೊಳ್ಳಿ ರಾಯಣ್ಣ ಶಾಲೆ, ಕವಿರಣ್ಣ ಶಾಲೆ, ಗಾಂಧಿ ತತ್ವ ಶಾಲೆ, ಓಕೆ, ಶ್ರೀ ನಾರಾಯಣ ಗುರು, ಈ ಶಾಲೆಗಳು ಈ ಒಂದು ಕ್ರೈಸ್ ಸಂಸ್ಥೆಯ ಅಡಿಯಲ್ಲಿ ಬರ್ತವೆ. ಓಕೆ, ಈ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಮೊದಲು ಕೊನೆಯ ದಿನಾಂಕವನ್ನು 25/1/2026 ಅಂತ ನಿಗದಿ ಮಾಡಿದರು. ಓಕೆ, ಸೊ ಈಗ ಈ ಒಂದು ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮುಂದೂಡಿದ್ದಾರೆ. ಸೊ ಎಲ್ಲಿವರೆಗೂ ಮುಂದೂಡಿದ್ದಾರೆ ಅಂತ ನೋಡೋದಾದರೆ 7/2/2026 ಈ ಒಂದು ದಿನಾಂಕವನ್ನು ಮುಂದೂಡಿದ್ದಾರೆ. ಓಕೆ, ಸೊ ಈ ಶಾಲೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ, ನೀವು ಆನ್ಲೈನ್ ಮುಖಾಂತರ ಅಂದರೆ ವೆಬ್ಸೈಟ್ನಲ್ಲಿ ನಿಮ್ಮ ಅರ್ಜಿ ಸಲ್ಲಿಸುವಂತಹ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ತುಂಬಿ ನಿಮ್ಮ ಹತ್ತಿರದ ವಸತಿ ಶಾಲೆಗೆ ಹೋಗಿ ಅದನ್ನು ಕೊಡುವ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿತ್ತು. ಓಕೆ, ಆನಂತರ ಇಲ್ಲಿ ಮತ್ತೊಂದು ಕೆಳಗಡೆ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದರೆ, ಪರಿಶಿಷ್ಟ ಜಾತಿಗೆ ಸೇರಿದ ಒಳ ಮೀಸಲಾತಿ ಕಲ್ಪಿಸಿರುವ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ವರ್ಗೀಕರಣ ಮಾಡಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಳ ಮೀಸಲಾತಿ ವಿವರಗಳನ್ನು ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಮುದ್ರಿತವಾಗಿರುವ RD ಸಂಖ್ಯೆಯನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ಮೇಲೆ ತಿಳಿಸಿರುವ ಕೊನೆಯ ದಿನಾಂಕದೊಳಗೆ ನಮೂದಿಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಪರಿಶಿಷ್ಟ ಜಾತಿಗೆ ಸೇರಿದಂಥ ವಿದ್ಯಾರ್ಥಿಗಳು ಈ ಜಾತಿ ಒಳ ಮೀಸಲಾತಿ ಕೋರುವಾಗ RD ಸಂಖ್ಯೆಯನ್ನು ಯಾವುದು ತುಂಬ್ತಿದ್ರು ಅಂತಂದರೆ, ತಮ್ಮ ಹತ್ತಿರ ಇರುವಂತಹ ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿ RD ಸಂಖ್ಯೆ ಇರ್ತಿತ್ತು ಅವುಗಳನ್ನ ತುಂಬ್ತಿದ್ರು. ಓಕೆ, ಆದರೆ ಈಗ ಆ ಒಂದು ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿರುವಂತಹ RD ಸಂಖ್ಯೆಯನ್ನು ತುಂಬುವಂತಿಲ್ಲ. ಬದಲಾಗಿ ಈಗ ಹೊಸದಾಗಿ ಅರ್ಜಿ ಸಲ್ಲಿಸಿ ಪಡೆದುಕೊಂಡಿರುವಂತಹ ಜಾತಿ ಪ್ರಮಾಣ ಪತ್ರಗಳು ಇದ್ದಾವೆ ನೋಡಿ, ಅದರಲ್ಲಿರುವಂತಹ RD ಸಂಖ್ಯೆಯನ್ನು ತುಂಬಿ ಅಂತ ಇಲಾಖೆಯವರು ಒಂದು ನೋಟಿಸನ್ನು ಹೇಳಿದ್ದಾರೆ. ಓಕೆ, ಆಮೇಲೆ ಈ ಶಾಲೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಈ ಒಂದು ವಿಡಿಯೋಗಳನ್ನ ನೋಡೋ ಮುಖಾಂತರ, ಅಂದರೆ ಈ ವಿಡಿಯೋವನ್ನು ನೋಡೋ ಮುಖಾಂತರ ಯಾವುದಂತಂದರೆ ಇಲ್ಲಿದೆ ನೋಡಿ, ಮೊರಾರ್ಜಿ ದೇಸಾಯಿ 2026 ಓಕೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನ ಅಂತ ಇದೆ. ಈ ವಿಡಿಯೋವನ್ನು ನೋಡುವ ಮುಖಾಂತರ ಈ ಒಂದು ಕ್ರೈಸ್ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಆಮೇಲೆ ಇಲ್ಲೇ ಪಕ್ಕದಲ್ಲಿ ನೋಡುತ್ತಿರುವಂತೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೂ ಸಹ ಅರ್ಜಿಯನ್ನು ಕರೆದಿದ್ದಾರೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದಂತ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಓಕೆ, ಅದೇ ರೀತಿಯಾಗಿ ಈಗ ಆದರ್ಶ ವಿದ್ಯಾಲಯ ಶಾಲೆಗಳಿಗೂ ಸಹ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ಅದನ್ನು ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿ ನಾನು ಲೈವ್ ಆಗಿ ಒಬ್ಬ ವಿದ್ಯಾರ್ಥಿಯ ಅರ್ಜಿಯನ್ನು ತುಂಬಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಇದೇ ವಿಡಿಯೋದನ್ನು ಅಂದರೆ ಈ ವಿಡಿಯೋಗಳ ಲಿಂಕನ್ನು ನಾನು ಈ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಟ್ಟಿರ್ತೇನೆ. ನೀವು ನೋಡಿ ನಿಮ್ಮ ಮಗುವಿನ ಅಥವಾ ವಿದ್ಯಾರ್ಥಿಯ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಆಮೇಲೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಆಗಿರ್ಬೋದು, ಆಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಆಗಿರ್ಬೋದು. ಓಕೆ, ಆಮೇಲೆ ಅಲ್ಪಸಂಖ್ಯಾತರ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಆಗಿರ್ಬೋದು. ಈ ಪ್ರವೇಶ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ನಡೆಸಿದ್ದಲ್ಲಿ ಓಕೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿವೆ. ನೀವು ಈ ಒಂದು ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ಈ ಒಂದು ಪರೀಕ್ಷೆಗಳ ಹಿಂದಿನ ವರ್ಷಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನಮ್ಮಿಂದ ಪಡೆದುಕೊಳ್ಬೋದು. ಓಕೆ, ನಾವು ನಿಮಗೆ ಈ ಒಂದು
ಪ್ರಶ್ನೆ ಪತ್ರಿಕೆಗಳ PDF ಅನ್ನು ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೇವೆ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನಮಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದ್ದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕಳಿಸ್ಕೊಡ್ತೀವಿ. ಅದು ಹೇಗೆ ವಿತ್ ಕೀ ಆನ್ಸರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಒಂದು ಪ್ರಶ್ನೆ ಪತ್ರಿಕೆಗಳು ಇರ್ತಾವೆ ಅಂತ ತೋರಿಸೋದಾದರೆ, ಓಕೆ, ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿದೆ. ಯಾವ ವರ್ಷದ ಅಂತಂದರೆ 2025ರದಾಗಿದೆ. ಓಕೆ, ಸೊ ಈ ರೀತಿಯಾಗಿ ಪ್ರಶ್ನೆಗಳು ಇರ್ತವೆ. ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಒಂದು ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ 54ನೇ ಪ್ರಶ್ನೆ ಕನ್ನಡದಲ್ಲೂ ಸಹ ಇದೆ, ಇಂಗ್ಲೀಷ್ನಲ್ಲೂ ಸಹ ಇದೆ. ಓಕೆ, 49ನೇ ಪ್ರಶ್ನೆ ಇಂಗ್ಲೀಷ್ನಲ್ಲೂ ಸಹ ಇದೆ, ಆಮೇಲೆ ಕನ್ನಡದಲ್ಲೂ ಸಹ ಇದೆ. ಓಕೆ, ಸೊ ಈ ರೀತಿಯಾಗಿ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ಓಕೆ, ಸೊ ಈ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ನಾನು ಈ ಹಿಂದೆ ತೋರಿಸಿದಂತೆ ಅಂದರೆ ಈ ಒಂದು ವಾಟ್ಸಪ್ ನಂಬರ್ ಏನಿದೆ, ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.